ಒನ್ ಬ್ಯೂಟಿಫುಲ್ ಥಿಂಗ್ ನನ್ನ ಪ್ರಕಾರದಲ್ಲಿ ಇವತ್ತಾಗಿದ್ದು, ನನ್ನ ಪ್ರಕಾರದಲ್ಲಿ 3 ಪ್ರಮುಖ ಕ್ಯಾನ್ಸರ್ ಔಷಧಿಗಳ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ. ವೆಲ್ ಡನ್. ಅದು ಆ್ಯಕ್ಚುಲಿ ಹೇಳಬೇಕು, ಲಾರ್ಜ್ ನಂಬರ್ ಆಫ್ ಬಹಳ ದೊಡ್ಡ ಪ್ರಮಾಣದ ಯಂಗ್ಸ್ಟರ್ಸು ಭಾರತದಲ್ಲಿ ಕ್ಯಾನ್ಸರ್ಗೆ ಗುರಿ ಆಗ್ತಿದ್ದಾರೆ. ದಟ್ ಟು ಬಿಲೋ 50 ನಾ ಮಾತಾಡ್ತಿರೋದು. 50, 40 ಎಲ್ಲ ಕೆಳಗೆ ಬಂದಿರೋ ಮಕ್ಕಳು ಅಗ್ರೆಸಿವ್ಲಿ ಪಾಪ ಬಹಳ ಕಷ್ಟಪಡ್ತಿದ್ದಾರೆ ಕ್ಯಾನ್ಸರ್ನ ವಿಚಾರದಲ್ಲಿ. ಬಹಳ ಜನಕ್ಕೆ ಇದು ಸಮಸ್ಯೆ ಆಗೋಗಿದೆ. ಒಂದು ಕಾಲದಲ್ಲಿ 25 ವರ್ಷದ ಹಿಂದೆ ಹೃದಯ ಸಮಸ್ಯೆ ಅಂದರೆ ಅತಿ ದೊಡ್ಡ ಸಮಸ್ಯೆ ಅಂತ ನಾವೆಲ್ಲ ಅನ್ಕೊಳ್ತಿದ್ವಿ. ಈಗ ಹಂಗಿಲ್ಲ ಪರಿಸ್ಥಿತಿ. ಹೃದಯದ ಸಮಸ್ಯೆಯನ್ನು ನಿಭಾಯಿಸುವ ಹಂತವನ್ನು ತಲುಪಿದ್ದೇವೆ. ಎಂಜಿಯೋಗ್ರಾಮ್ ಅಂತಾರೆ, ಬ್ಲಾಕ್ ಇದೆ ಅಂತಾರೆ, ಆಮೇಲೆ ಒಂದು ಎಂಜಿಯೋಪ್ಲಾಸ್ಟಿ ಅಂತಾರೆ, ಒಂದು ಸ್ಟೆಂಟ್ ಹಾಕಿಸ್ಕೊಂಡ್ಬಂದ್ಬಿಡ್ತೀವಿ ಅಂತಾರೆ, ಹೆಚ್ಚು ಕಡಿಮೆ ಆಗ್ಬಿಟ್ಟು ಒಂದು ಓಪನ್ ಹಾರ್ಟ್ ಸರ್ಜರಿನೇ ಮಾಡಿಸ್ಬಿಡೋಣ ಅಂತಾರೆ, ಸೇಫ್ ಆಗಿದ್ಬಿಡ್ತೀವಿ ಸರ್, ನೋ ಪ್ರಾಬ್ಲಮ್ ಸರ್ ಅಂದ್ರೆ ಎಲ್ಲ ಗೊತ್ತಾಗ್ತಾ ಇದೆ. ಕ್ಯಾನ್ಸರ್ದಂಗೆ ಆಗ್ತಾ ಇಲ್ಲ. ಫೈನಲ್ ಸ್ಟೇಜಸ್ ಗೊತ್ತಾಗದೇ ಇರೋ ಹಂತವನ್ನು ತಲುಪ್ತಿದ್ದಾರೆ ನಮ್ಮ ಯುವಕರು. ಏನೋ ಆ ಕಾಡುತ್ತಾ ಇರುವ ಮಾರಿಗೆ ಒಂದು 3 ಔಷಧಿ ವಿಚಾರಕ್ಕಾದ್ರೆ ಕಸ್ಟಮ್ಸ್ ಡ್ಯೂಟಿಯನ್ನು ಸಂಪೂರ್ಣ ರದ್ದು ಮಾಡಿದ್ದಾರೆ. ವೆಲ್ಕಮ್. ಅದು ಎಕ್ಸ್ರೇ ಉಪಕರಣಗಳು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಚಿನ್ನ, ಬೆಳ್ಳಿ 8.5ರಿಂದ 6%ಗೆ ಸೀಮಾ ಸುಂಕ ಕಸ್ಟಮ್ಸ್ ಡ್ಯೂಟಿನ ಇಳಿಸಿದ್ದಾರೆ. ಆಗಲೇ ರಾಜೇಶ್ ಹೇಳ್ತಾ ಇದ್ರು, ನಿಮಗೆಲ್ಲ ಭರ್ಜರಿ ಉಳಿತಾಯ ಇದೆ, ಬೇಗ ಬೇಗ ಹೋಗಿ ಬೇಗ ಬೇಗ ಖರೀದಿ ಮಾಡಿ. ಅಂದ್ರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಲಿ ಅನ್ನೋದಕ್ಕೆ ಎನ್ಕರೇಜ್ ಮಾಡ್ತಿರೋದು ಸರ್. ಪಾಸಿಬಲ್ ಇರಬಹುದು. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ. ಪ್ಲಾಟಿನಂ 6.4ರಷ್ಟು ಸೀಮಾ ಸುಂಕ ಕಡಿತ. ನಮ್ಮಲ್ಲಿ ಬಹಳ ಜನ ಚಿನ್ನದ ಆಸೆ ಇದ್ದವರು ಪ್ಲಾಟಿನಂ ಕಡೆಗೆ ಹೋಗಲ್ಲ, ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಅವ್ರದ್ದು ಬಿಲೀಫ್ ಅವ್ರಿಗೆ. ಚಿನ್ನ ಮಾರಿದ್ರೆ ಮತ್ತೆ ಕಾಸು ಬರುತ್ತೆ ಅಂತ ಲೆಕ್ಕಾಚಾರ. ಕಷ್ಟದಲ್ಲಿ ಕಾಲದಲ್ಲಿ ತಗೊಂಡಾಗ ಹಾಕಿದ್ರೆ ನಮ್ಮಲ್ಲೇ ಬರಲ್ವಾ ಆಡುಗಳು, ತಗೊಂಡು ಬನ್ನಿ ತಗೊಳ್ಳಿ ಹೋಗ್ತಾ ಇರಿ ದುಡ್ಡನ್ನ ಅಂತ ಬರಲ್ವಾ, ಎಷ್ಟೋ ಯಾವ್ದೋ ಬರುತ್ತಲ್ಲ. ಹಾಗಾಗಿ ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿರ್ತಾರೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರ, ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನೆ ನಮ್ಗೆ.